ತಿರುಪತಿ ಲಡ್ಡು ವಿವಾದ ಸಚಿವ ಎಂಬಿ ಪಾಟೀಲ್ ಕೂಡ ಮಾತನಾಡಿದ್ದಾರೆ. ದನದ ಕೊಬ್ಬನ್ನ ಬೆರೆಸುವುದು ತೀವ್ರವಾದ ಘೋರವಾದ ಅಪರಾಧ. ದನದ ಕೊಬ್ಬನ್ನ ಬೆರೆಸಿದ್ರೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಆಗಬೇಕು. ಭಕ್ತರ ಜನರ ಭಾವನೆಗಳ ಜೊತೆಗೆ ಆಟ ಆಡೋದು ಸರಿಯಲ್ಲ. ಯಾರು ಭಾಗಿಯಾಗಿದ್ದಾರೋ ಅವರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಆಗಲೇಬೇಕು ಅಂಥೇಳಿ ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲ್ ಅವರು ಮಾತನಾಡಿದ್ದಾರೆ. ಈಗ ಇದು ಜನರ ಧಾರ್ಮಿಕ ಮತ್ತು ಅವರ ವೈಯಕ್ತಿಕ ವಿಚಾರಗಳಿಗೆ ಸಂಬಂಧಿಸಿದಂಥದ್ದು. ದನದ ಕೊಬ್ಬನ್ನು ಇವತ್ತೊಂದು ದಿವಸ ತಿರುಪತಿ ಇದರಲ್ಲಿ ಬೆರೆಸಿದ್ರೆ ನೀವು ರಿಪೋರ್ಟ್ ಬಂದಿದೆ ಅಂತ ಹೇಳಿದ್ರಿ. ರಿಪೋರ್ಟ್ ಬಂದಿದೆ ನಿರ್ದಾಕ್ಷಿಣ್ಯವಾಗಿ ಯಾರೇ ಇರಲಿ, ಅದು ಯಾರೇ ಇರಲಿ, ನಾನು ಇಂಥವ್ರ ಹೆಸರು ಹೇಳೋದಲ್ಲ, ಯಾರ್ಯಾರು ಅದರಲ್ಲಿ ಪಾಲ್ದಾರಾಗಿದ್ದಾರೋ ಎಲ್ಲರ ಮೇಲೂ ಕಠಿಣ ಶಿಕ್ಷೆ ಆಗಬೇಕು. ಯಾಕಂದರೆ ಇದು ನಮ್ಮ ಭಾವನೆಗಳ ಜೊತೆ ಆಟ ಆಡುವಂಥದ್ದು. ಅದಕ್ಕೊಂದು ಪಾವಿತ್ರ್ಯತೆ ಇದೆ. ಎಷ್ಟೋ ಜನ ಸಸ್ಯಾಹಾರಿಗಳು ಎಲ್ಲ ಒಂದು ದಿವಸ ಅದನ್ನು ಮಾಡ್ಕೋತಾರೆ, ಎಲ್ಲ ಬಹುತೇಕ. ಅದೇನೇ ಇರಲಿ, ಸಸ್ಯಾಹಾರಿ ಇರಲಿ ಮತ್ತೊಂದಿರಲಿ, ಇದನ್ನು ಬೆರೆಸುವಂಥದ್ದೇನಿದೆಲ್ಲ ಎಲ್ಲರೂ ಕೂಡ ಪಕ್ಷಾತೀತವಾಗಿ ಖಂಡಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು ಅಂಥೇಳಿ ಆಗ್ರಹಿಸ್ತಾ ಇದ್ದಾರೆ.